ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೂಲಿ ಪರಾಟ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡುವ ಫ್ರೆಂಡ್ಸ್. ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ನೋಡಿ ಈ ಥರ ಹೆಚ್ಚಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಇದು ಚೆನ್ನಾಗಿ ನೀರನ್ನು ಬಿಡ್ತದೆ. ಇದರ ನೀರನ್ನೆಲ್ಲ ಬೇರ್ಪಡಿಸಿ ನಾವು ಪರೋಟಕ್ಕೆ ಮಸಾಲೆ ಮಾಡುವಂಥದ್ದು. ನೋಡಿ, ಉಪ್ಪು ಹಾಕಿಟ್ಟ 15 ನಿಮಿಷದ ನಂತರ ನೋಡಿ ಈ ಥರ ನೀರು ಎಲ್ಲ ಬೇರ್ಪಡಿಸಿ ಇಡಬೇಕು. ಅರ್ಧ ತೆಂಗಿನಕಾಯಿ ಅಷ್ಟು ಕಾಯಿ ತುರಿಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಅರ್ಧ ತೆಂಗಿನಕಾಯಿ ಕಾಯಿ ತುರಿ, ಖಾರಕ್ಕೆ ಅನುಸಾರವಾಗಿ ಒಂದು 3ರಿಂದ 4 ಹಸಿಮೆಣಸು, ಒಂದು ಸಣ್ಣ ಚಮಚದಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ನೀರು ಹಾಕದೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಡಬೇಕು. ಆಮೇಲೆ ತುರಿದ ಮೂಲಂಗಿಯೊಟ್ಟಿಗೆ ಚೆನ್ನಾಗಿ ಬೆರೆಸಿ ಒಂದು ಚೂರ್ಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ತುರಿಯ ಬದಲಾಗಿ ನೀವು ಕಡಲೆ ಹಿಟ್ಟನ್ನು ಕೂಡ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ ಇದರ ಜೊತೆ ಬೆರೆಸಿಕೊಳ್ಬೋದು, ಯಾಕಂದರೆ ಚೆನ್ನಾಗಿ ಒಂದು ಬೈಂಡಿಂಗ್ ಬರಬೇಕು ಎಂಬುದಾಗಿ ಅಷ್ಟೇ. ಮೂಲಂಗಿಯ ನೀರನ್ನು ಕೂಡ ಉಪಯೋಗಿಸಿ ನಾನೀಗ ಒಂದು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಗೂ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮೆದು ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಪೂರಿ ಗಾತ್ರದ ಚಪಾತಿ ಲಟ್ಟಿಸಿ ಇದರೊಳಗೆ ಚೂರ್ಣವನ್ನು ಇಟ್ಟು ಪರೋಟ ಮಾಡುವಂಥದ್ದು. ಈ ಥರ ಮಾಡುವಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಎನಿಸಿದರೆ ತುರಿದ ಮೂಲಂಗಿಗೆ ನೀವು ಗೋಧಿ ಹಿಟ್ಟನ್ನು ಕಲಿಸಿ ಚಪಾತಿ ಹಿಟ್ಟನ್ನು ಪರೋಟವನ್ನು ನೀವು ರೆಡಿ ಮಾಡ್ಕೊಳ್ಬಹುದು. ಎರಡು ಬದಿಗೆ ತುಪ್ಪ ಸವರಿ ಚೆನ್ನಾಗಿ ರೋಸ್ಟ್ ಮಾಡಿ ನಾನು ಪರೋಟವನ್ನು ರೆಡಿ ಮಾಡಿಕೊಂಡಿದ್ದೇನೆ. ತುಂಬ ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಲು ಮಾತ್ರ ಮರೆದಿರಿ ಫ್ರೆಂಡ್ಸ್. ಹಸಿಮೆಣಸಿನ ಚೂರ್ಣದ ಬದಲು ಕಾಯಿ ತುರಿಗೆ ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ ಹಾಗೂ ಗರಂ ಮಸಾಲ ಹುಡಿ ಹಾಕಿ ಕೂಡ ನೀವು ಚೂರ್ಣವನ್ನು ರೆಡಿ ಮಾಡ್ಬೋದು. ಅದು ಕೂಡ ತುಂಬ ರುಚಿಯಾಗಿರ್ತದೆ. 2 ವಿಧ ಕೂಡ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ನಾಟ್ ಜಸ್ಟ್ ಸ್ಪೈಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.